ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರ್. BY ವಿಜೇಂದ್ರ ಅವರು ಬದಲಾಗ್ತಾರೆ ರಾಜ್ಯಾಧ್ಯಕ್ಷರಾಗಿ. ಯಾಕಂದರೆ ಕಾರ್ಯಕಾರಿಣಿ ಮೀಟಿಂಗ್ ಇವತ್ತು ಮತ್ತು ನಾಳೆ ನಡೆಯುವುದರಿಂದಾಗೆ ಈಗಾಗಲೇ ಇರುವಂಥ ರಾಜ್ಯಾಧ್ಯಕ್ಷರ ಸಮಯ ಮುಗಿದು ಹೋಗ್ಯದ, ಹೊಸದಾಗಿ ಘೋಷಣೆ ಮಾಡಬೇಕಾಗ್ಯದ. ಹೀಗಾಗಿ ವಿಜೇಂದ್ರರು ಬದಲಾಗ್ತಾರೆ. ಯಾಕಂದ್ರೆ ಅವ್ರ ವಿರೋಧಿಗಳು ಸಾಕಷ್ಟು ಇದ್ದಾರೆ ಅವ್ರ ಪಕ್ಷದಲ್ಲೇ. ಅವ್ರು ಮುಂದುವರಿಕೂಡುದು ಅನ್ನುವಂಥ ಜಿದ್ದಿಯ ವಿರೋಧಿಗಳಲ್ಲಿದ್ದಾರೆ. ಇಂಥ ಒಂದು ಸಮಯದಲ್ಲೇ ಅವರೇ ಮುಂದುವರಿತಾರ, ಅದು ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರ ಅನ್ನುವಂಥದ್ದು ದೊಡ್ಡ ಚರ್ಚೆ ನಡೀತಾ ಇದೆ ರಾಜಕೀಯ ವಲಯದಲ್ಲೇ. ಕೆಲವರು ಇಲ್ಲ, ಇನ್ನು ಕೆಲವರು ಐತಿ ಎನ್ನುವಂಥ ಮಾತಲ್ಲ. ಆದರೆ ಒಂದು ಒಟ್ಟು ಸಂದರ್ಭಗಳನ್ನು, ನಡೆದ ಘಟನೆಗಳನ್ನು, ಬೆಳೆದು ಬಂದ ರೀತಿಯನ್ನು ನೋಡಿದಾಗ ವಿಜೇಂದ್ರವರ ಬದಲಾವಣೆ ಅಳೆದು ತೂಗಿ ವಿಚಾರ ಮಾಡಿದಾಗ ಭಾಳಷ್ಟು ಕಷ್ಟ ಅಂತ. ಯಾರಿದ್ದಾರೆ ಅವರು ಬದಲಾಗಿ ಇವತ್ತು ಪಕ್ಷದಲ್ಲೇ ಆಲ್ರೆಡಿ ಪಕ್ಷ ಡಿಸೈಡ್ ಮಾಡಿದ. ನವೀನ್ ಅವರನ್ನು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದರು. ಸಣ್ಣ ವಯಸ್ಸಿನ ಹುಡುಗರು, ರಾಜಕೀಯದಲ್ಲಿ ಸಣ್ಣವರು, 46-47 ವಯಸ್ಸಿನವರು. ಇವತ್ತು ಯುವ ಪೀಳಿಗೆ ಕೈಯಲ್ಲಿ BJP ಕೊಡಬೇಕು ಅನ್ನೋದು ನಿರ್ಧಾರ ಮಾಡಿದ್ದಾರೆ ಅನ್ನೋದು ಸುದ್ದಿಗಳಿದ್ದಾವೆ. ಸಹಜದ ಭವಿಷ್ಯದ ದೃಷ್ಟಿ ಇಟ್ಕೊಂಡು ಅಂಥವ್ರು ಯಾರಿದ್ದಾರೆ ಇವತ್ತು 40-50 ಸುತ್ತಮುತ್ತ ಇದ್ದಂಥ ಈ BJP ಲೀಡರ್ಗಳು ಅಂತ ಗಮನಿಸಿದಾಗ ಸಹಜವಾಗಿ ಯಾರೂ ಇಲ್ಲ. ಇರೋರೊಬ್ಬರ ವಿಜಯೇಂದ್ರ ಅವರು ಆಗ್ತಾರೆ ಅನ್ನೋದು ಬಲವಾದ ವಾದ. ಆದರೂ ಇಲ್ಲೇ ಹೇಗಪ್ಪ ಅಂತಂದ್ರೆ ಬದಲಾಗ್ತದೆ, ಬೇರೆದವ್ರು ಮಾಡ್ಬೋದು, ಅನುಭವಿಸ್ತಾರಲ್ಲ. ಯಾಕಂದ್ರೆ 2028 ಸಣ್ಣ ಚುನಾವಣೆ ಅಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ 2023 ಸಾಕಷ್ಟು ಗುದುಮರಿಗೆ ಹಾಕಿದರು ನಮ್ಮ ಮೋದಿಯವರು, ಶಾರವರು. ಅವರು ಅವತ್ತು ಯಡಿಯೂರಪ್ಪನ ಬದಿಗೆ ಸರಿಸಿದ್ರು, ಭಾಳ ಗುದ್ದಾಡಿದರು. ಆದರೂ ಏನಾಯಿತು, ರಿಸಲ್ಟ್ ಅದ. ಅದಕ್ಕೆ ಒಬ್ಬ ಸಣ್ಣ ಹುಡುಗನ ನೀವು ಅಧ್ಯಕ್ಷನ ಮಾಡಿದರೆ ಗೆಲ್ಲಕ್ಕೆ ಸಾಧ್ಯನಾ? ಸಿದ್ದರಾಮಯ್ಯರವರನ್ನು ಎದುರಿಸುವ ಶಕ್ತಿ ಅವ್ರಿಗಿದನಾ?